ಅವನಿಗೆ ಬೆಂಬಲವಾಗಿ ಹೋಗುವೆನೆಂದು ಇಂಥ ಬಣ್ಣದ ಮಾತುಗಳನ್ನಾಡಿದರೆ ನಾನು ಕೇಳಬಲ್ಲನೆ? ಏನು ಮಾಡಬಲ್ಲೆ? ಅದಮ್ಮ, ಗಂಡ, ನಿಮ್ಮ ರಾಣಿಯಾದ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಸೆಳೆಯುವಾಗ, ಹೆಣ್ಣಿನ ಮರ್ಯಾದೆಯನ್ನು ಕಳೆಯುವಾಗ ಕಣ್ಣಿನಿಂದ ನೋಡುತ್ತ ದೊಡ್ಡ ಕಲಿವಿಕ್ರಮ ಅಂದಿನ ಸುದ್ದಿ ಹಿಂದೆ ಕೇಳಲು ಬಂದ ಬಿಂಬದ ದ್ವಾರದಲ್ಲಿ ಶಸ್ತ್ರಾರ್ಜಿತನಾಗಿ ನಿಂತಿರುವನು. ಎನ್ನಂ ಜಯಿಸಿ ಒಲೆಯಟ್ಟುವಾಗ ಭೀಮ ಸಮ್ಮುಖದಲ್ಲಿಂದು ಮಾಡಿದವನು ಸಂಗ್ರಾಮ. ಬುದ್ಧಿ ಶೂನ್ಯನಾದ ಸೈನ್ಯವ ಬಂದ ಬಗ್ಗೆಯೇ ಹಿಂದಕ್ಕೆ ನಾವು ಅರಣ್ಯವಾಸಿಗಳಾಗಿದ್ದ ಕಾಲದೊಳು ಸದ್ದು ಸುಳಿವಿಲ್ಲದ ಮುಗ್ಧ ಮುಗಿಯಾದ ದ್ರೌಪದಿಯನ್ನು ಕರ್ಕೊಯ್ಯನೆಂದು ಬಂದಿದ್ದ ಕಾಲದೋಳು ನಿನ್ನ ಹೊಡೆದು ನಿನ್ನ ವರ್ಷಕ್ಕೆಡುವ ಸಮಯದೋಳು ಭಕ್ತನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ನಿನ್ನ ಪ್ರಾಣವನ್ನು ಉತ್ತರಿಸಿ ಬುದ್ಧಿ ಶೂನ್ಯನಾದ ಕೌರವನಿಗೆ ತೋರಿಸಲು ಉತ್ತಮವಾದ ನಾಮವನ್ನು ತಿದ್ದಿಕೊಂಡ ಕದನ ಪ್ರಸಿದ್ಧ ನೀನಲ್ಲವನು ಬಂದ ಹೆಣ್ಣಿನ ಮರ್ಯಾದೆ ಕಳೆಯುವಾಗ ಸಣ್ಣ ಮುಖ ಮಾಡಿಕೊಳ್ತಿಯನ್ನು ಕೊಡುವಿಯಲ್ಲ ಅಣ್ಣನ ಹಾಗೆಯ ಕಣ್ಣಿನಲ್ಲಿ ಸಿಲುಕಿದ್ದೇನೆ ಬರೆದು ಇಲ್ಲವೇ ಹಾರನ ಆ ಪುಣ್ಯದ ದಿಸುವಸು ನೀಡುವ ಮಣ್ಣು ಪಾಲು ಮಾಡಿಬಿಟ್ಟಿದ್ದೇನೆ. ಇನ್ನು ನಿನ್ನೊಡನೆ ಯುದ್ಧ ಮಾಡಿ ಗೆದ್ದು ಅಭಿಮಾನಕ್ಕೆ ಬೆಂಬಲವಾಗಿ ಹೋಗುವೆನು. ಯುದ್ಧಕ್ಕೆ ಸಣ್ಣುತನಗಳ ಸೈನ್ಯವನೆಂಬ ಬುದ್ಧಿ ಶೂನ್ಯನೇ ಎಷ್ಟಕ್ಕೆ ನಿಲ್ಲ ಖಂಡ ಭೀಮನಿಗೆ ಎನ್ನೊಡನೆ ದುರಮಂಗಯ್ಯದ ಬರಿದ ತರುಳನಿಂದ ತೆರಳುವುದೆಂದು ಆತುರ ಪಟ್ಟರೆ ಇನ್ನೆಲ್ಲ ಬಿಡಬಲ್ಲರೆ? ಏನು ಮಾಡಬಲ್ಲೆ? ಸಂಭಾವನೆ ಪವನದಲ್ಲಿ ಗಲಿಪಾರ್ತನಂ ಬಿಟ್ಟು ಮಿಕ್ಕ ಪಾಂಡವರ ಸಮೂಹಂ ಗೆಲ್ಲಲು ಶಿವನವರ ಏನಗುಂಟು? ಬಲ ಬಲ ಭಂಡ ಅದಮ್ಮ ಶಂಕರನವರ ಪ್ರಸಾದದ ಬಲದಿಂದ ಬೋಂಕನ ಶರಾಂಕುಲದಿಂದ ನಿನ್ನ ಬಿಂಕ ಮುರಿಯುವುದು ನಿನಗೆ ಗೊತ್ತಿಲ್ಲವೇ? ಬಂಡ ಈ ದಿನ ಮಾತ್ರ ಸಾಗದು ಎನ್ನ ಮುಂದೆ ನಿನ್ನ ಭೀಕರ ಯುದ್ಧಕ್ಕೆ ನಿಲ್ಲ ಬಂಡ ತೆಗೆಯುವುದು ಅದೇ ಪ್ರಕಾರವಾಗಿ ಇದಕ್ಕೆ ನಿಲ್ಲ. ಭಂಡ ಭೀಮಳೆ, ಈಗ ನಿನ್ನ ಪರಾಕ್ರಮವೆಲ್ಲ ಹೆಚ್ಚೋಯಿತು. ಸಿಂಧು ದೇಶಾಧಿಪನೆಂಬ ಭಯವಿಲ್ಲದೆ ಬಂಡ ಕಂಡ ಹಾಗೆ ಕೋತಿಯಂತೆ ಹಾರಾಡಿ ಸುಮ್ಮನೆ ಕುಳಿತೆಯಲ್ಲ ಬಂಡ. ನೀನಿಟ್ಟಿರುವುದೇ ಭೂಮಿಯ ಮೇಲೆ ದಂಡ. ಅಯ್ಯೋ ಎಲ್ಲ ಸಾರಥಿ ಜಯಿಸಿ ಒಳಕ್ಕೆ ಹೋಗೋನೆಂದರೆ ಎನ್ನ ಹಾಯ ಸಂದಗಳನ್ನು ತೆರೆದು ವಿಲಕನ ಮಾಡಿದೆ. ಶತ್ರು ಸಂಬೋಧನೆಗೆ ಪಕ್ಕ ಪುತ್ರನು ಏನಾದರೂ ತಿಳಿಯದು. ಎಲ್ಲ ಸಾರಥಿ ಸ್ವಾಮಿ, ಅಭಿಮಾನ್ಯನನ್ನು ಕಡು ಪರಾಕ್ರಮಗೊಂಡು ಇವನ ಹೊಡೆದು ಕೆಡುವನೆಂದರೆ ದೃಢ ನಿಂತ ಪಾಂಡವರು ದೇಶಕ್ಕೆ ಒಂದು ದಿನ ಹೊರವಂ ಪಡೆದು ಬಂದಿರುವರು. ಕೆಡದು ಕುರು ಪಡೆಯಂ ಕೆಡುವ ದೃಢ ವಿಕ್ರಮನಿಗೆ ಕೆಡರು ತೊಡರಿತು. ಆರ್ತನು ಪಡೆದ ಅಭಿಮಾನ್ಯನೇ ನಿರ್ಭಾಗ್ಯನು. ಅಸಮ ಸಾಹಸಿಗಳಾದ ಭೀಮ ಅರ್ಜುನನೆಂಬ ದೃಢ ವಿಕ್ರಮೆಂಬ ಜನ ಕರೆದು ಹಸು ಕೂಸನ ಪರಬಲ್ಲದೊಳಗೆ ಪರದೇಶಿಯ ಮಾಡಿಕೊಳ್ತೀವಿ. ವಶವಲ್ಲದೆ ಸುರ ಹಕ್ಕಿ ಸುರರಾದ ಚರಸಂದ ಜಟಸೂರ ಬಕಸೂರಾದಿ ರಕ್ಕಸರಂ ಸಂಬರಿಸಿದ ಸಾಮರ್ಥ್ಯವು ಈ ದಿನ ವ್ಯಕ್ತವಾಯಿತು. ಸಂಜೆಗಳೇ ಇವರು ಎಂದು ಒಬ್ಬರಾದರೂ ಬಂದವರಾಗಲಿಲ್ಲವೆಂದು ಕಂದನು ಹೆಚ್ಚು ಮನಸ್ಸುಕೊಳ್ಳುವೇನೋ ಅಯ್ಯೋ ಅಂತ ಭಾಗ್ಯರಾದೆವು ಮಾಡುವುದೇನು? ಸುರ ಅಸುರ ವೃಂದವು ಹಿಂಜರಿಯದವನಿಗೆ ಈ ದಿನ ಅಪಜಯ ಹೊಂದಿರುವುದಲ್ಲ. ಏನು ಮಾಡಲಿ? ಲೋಭಿಯ ಕೈಯಲ್ಲಿ ಧನವಿದ್ದಂತಾಯಿತು. ಸಾಮರ್ಥ್ಯವಿದ್ದವನಿಗೆ ಅಪಜಯನೇ ಮುಂದೆ
ವಿಧಿಯ ಮೀರುವನು ನಾವನು ಎಂಬುವಂತೆ ದುರದೃಷ್ಟದಂತೆ ಫಲಿಸುತ್ತದೆ. ಇರಲಿ, ನಾವಿನ್ನು ಮಿಡಿಕೆ ಮಾಡುವುದನ್ನು ಸೂರ್ಯನ ಪಾಡುವಂತೆ ಹೋಗುವ ತನಕ ಕಾಲನು ಮಾರಿನ ಸಾರದೆ ಅದು ಜಾಸ್ತಿ ನಮ್ಮ ಅಧಿಪತಿ ಬೆಳೆಯನ್ನು ತಿಳಿಯಬಹುದು. ಅಂತ ಬೆಳೆಯನ್ನು ತಿಳಿಯುವುದಕ್ಕೆ ನೀನು ಬಾಲಕನಲ್ಲವೇನು? ನಾನು ಬಾಲಕನಾದರೂ ಈಕೋ ಎನ್ನ ಕರದಲ್ಲಿ ಮೆರೆವ ಈ ಬಿಲ್ಲು ಬಾಣಗಳಿಗೆ ಏನಾದರೂ ಬಾಲಕತ್ವವಿರುವುದೇ? ಓಹೋ, ಇಂಥ ಪ್ರಯೋಗವನ್ನು ದಾರಲ್ಲಿ ತಂದೆಯೋ ಬಾಲಕ? ತಾವು ಮಾಡಿದ ಘೋಷಯಾತ್ರೆಯಲ್ಲಿ ಕೊಂಡು ತಂದಿರುವೆನು. ಬಲ ಬಲ ಕಲಿಪಾತ್ರನ ಬಲ ಪರಾಕ್ರಮ ಮೆರೆಸುವ ಸುಲಲಿತ ಪುತ್ರನೇ, ನೀವರೆಗೆ ನಿನ್ನಂಪೋಲು ಕಲಿಬತ್ತವರಿಲ್ಲ ಒಂದೇ ಅನ್ನ ಮನದಲ್ಲಿ ನಲಿದು ಸೆಲೆದುಗಿದನು. ಬಲಭದ್ರನ ಸೋದರಿಯಾದ ಸುಭದ್ರ ಶಾಸ್ತ್ರ ಕಲ್ಪಾಂತರಾತ್ರಿ ಚಾವಿನೋಳು ಸೋತು ಪಡೆದಿರ್ಪಲ್ಲದೆ, ಇಲ್ಲದಿದ್ದರೆ ಈ ಬಾಲ ಕಲಿತನ ಸಾವಿರ ಧೈರ್ಯಾದಿಗಳು ನಿನಗಾದರೂ ಬರಬಲ್ಲದೆ. ಸುರದಿ ರಾಷ್ಟ್ರಗಣ್ಯ ಕುರುಸಾರ್ವಭೌಮ, ನಿಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆ ನಟನೆ ಮಾಡುವ ಪಟುಪಟನೆ ನೀನೋರನೆ ಮಿಕ್ಕವರೆಂದು ಎನ್ನ ವಿರೋಧ ನಿಷ್ಫಲ. ಇಂಥ ಪಟವಿಗಳು ಕಟುಕನಿಗೆ ಬಡೆದ ಬಡಪಾತ್ತನೇ ತನ್ನನು. ಕುಡಿಗದರಿ ಕಿಡಿಗದರಿ ಬರುವ ಬಾಣ ತಡೆಯುವುದಕ್ಕೆ ನೀನು ಬಾಲಕನಲ್ಲವೇನು? ಎನ್ನ ಕರದಲ್ಲಿ ಮೆರೆವ ಬಿಲ್ಲು ಬಾಣಗಳಿಗೆ ಬಾಲಕತ್ವವಿರುವುದೇ? ಇಲ್ಲ ಪರಾಕ್ರಮಕ್ಕೆ ನಾನು ಮೆಚ್ಚಿರುವ ಎಚ್ಚರಗೊಂಡು ಹಿಂದಕ್ಕೆ ಓಡು ಕುಮಾರ, ನಿನಗೆ ಸಂಬಂಧಿಸಿದರು. ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡುವವರ ಗಂಡನೆಂದು ತ್ರಿಲೋಕದ ಕಸರ್ನಂಟು ಬಿರುದಂಪತ್ತಿರುವ ಇಂದ್ರ ಸಂಜಾತನೊಂದರಡು ಇಂಜರಗಡೆ ನನ್ನ ಭರತ ಕುಲಕ್ಕೆ ಕೊಂದು ಬರುವೆನು. ಕುರುಸಾರ್ವಭೌಮ, ಆಹೋ ಬಾಲಕ, ಈ ದಿನ ಕಾಳಗದ ಪಾಂಡವ ಕೌರವಾದಿಗಳೆಂಬ ಸಹೋದರರು ಒಂದುಗೂಡಿ ಬಂದು ನಿಲ್ಲಿರಿ. ಚನ್ನಭುಜಬಲ ಢಕ್ಕಳಿಕೆಯನ್ನು ತೋರುವೆನು. ಹೊರಗೆ ಎತ್ತಿದ ಧನಸ್ಸು ಇರಿಸಿದರ ಕ್ಷತ್ರಿಯನಲ್ಲವೆಂದು ಶಾಸ್ತ್ರೋಕ್ತಿಗೆ ಗತಿರೋಕ್ತಿಯಾಗಿ ಪೃಥ್ವಿಯಲ್ಲೊಂದು ಸಹಸ್ರ ವರ್ಷ ಬಾಳಿದರೆ ಬಂದ ಬರಲೇನು? ಓ ಕುರುಸಾರ್ವಭೌಮ, ಆಹೋ ಬಾಲಕ, ಈರಣ ಕುಂಬಿನಿಗೆ ಬಂದು ಢಂಬಕತನಮಂ ತೋರಿ ಹಿಂದಡಿ ಹಿಟ್ಟರೆ ಅಂಬರದೊಳೆಂದು ರಣ ಸಂಭ್ರಮವನ್ನೋಡುವ ಜಂಭಾರಿಯು ಬಂದು ಎನ್ನ ಪುತ್ರನು ಎಂತ ಎಂಬೇಡಿಯನ್ನು ಮನನೊಂದು ಕೊಡಬೇಕು. ಓಹೋ ಕುರುಕುಲ ಚಕ್ರವರ್ತಿಯೇ, ಆಹೋ ಬಾಲಕ, ನಿನ್ನ ಕುಟುಕುಲಾಂಬುದಿಯನ್ನು ಕಲಕುವ ಎನ್ನ ಧೈರ್ಯಾದ್ರಿಯಂ ನಿರೀಕ್ಷಿಸು. ಪದ್ಮವ್ಯೂಹದಳು ಬೆಗದರ ಮಕುಟ ಹರಗದಿಯೋನ ಪಟುಬಟನ ಪರಾಕ್ರಮವನ್ನು ಪರೀಕ್ಷಿಸು. ನಿನ್ನೆಂದೇನಾಗುವುದು? ಸೇನಾಧ್ಯಕ್ಷರಾದ ಕರ್ಣ ದ್ರೋಣ ಶಲ್ಯಾದಿಗಳ ಮುಂದೆ ಎನ್ನ ಸರಳ ಸಾಹಸವನ್ನು ತೋರುವನು ಗುರುಮಂಡಲೇಶ. ನನ್ನ ಬರುವನು ಗೋಪಾಲೇಶ. ಹೊಯ್ವೈದೆಯರೈ ಸಾರದೆ. ಅಡವಿ ಒಳಗೆ ಬಡ ನದಿಗಳಂತೆ
ದುರ್ಯೋಧನೆಂಬ ಚಿತ್ರಸೇನನು ನಿನ್ನನ್ನು ಬಂಧಿಸಿ ಹಿಡಿದೆಳೆದೊಯ್ಯುವಾಗ ಇಂದ್ರ ಸಂಜಾತ ನಂದನಾದ ಧನುಂಜಯನ ಬಂದ ನಿನ್ನ ಸರಸಂದರವನ್ನು ಬಿಡಿಸಲಿಲ್ಲವೇ? ಓ ದುರ್ಯೋಧನ, ಶೌರ್ಯೋದ್ಭರಿತನು ಚೂರ್ಯದಿಂ ನೀ ಹೂಡಿದ ಶರಾಗಮಂ ಥರೆದು ಕರಗೆ ಕದ ಹಿರಿವೆನ್ನು ನೋಡಿಕೋ. ಕ್ಷೀರಾಬ್ದಿಗಳು ಹಾಲಾಹಲ ವಿಷ ಉತ್ಪನ್ನವಾದಂತೆ ನಿನ್ನ ದುರ್ಗುಣವೇ ವಿಷ ಉತ್ಪನ್ನವಾಯಿತೆಂದು ಯೋಚನೆಯನ್ನು ಮಾಡು. ಮಕ್ಕಳ ಕೋದಂಡಗಳು ಉದ್ಭವಿಸಿ ಬರುವ ಒಂದು ಬಾಣದಿಂದ ನಿನ್ನ ಗಿರ್ರನ ತಿರುಗಿಸಿ ನಿನ್ನ ಪದಾಕೆಯನ್ನು ಸಿರಿ ಬರದಿಂದ ಸೆರೆ ಬಿಡಿದು ಧರ್ಮ ನರೇಂದ್ರನ ಪಾದಾರದಲ್ಲಿ ಕೆಡವೆಯನ್ನು ನೋಡಿತು. ಓಹೋ ದುರ್ಯೋಧನ, ನಿನ್ನ ಅಂಗಾಂಗಗಳೆಲ್ಲ ಆಗಲೇ ಗದಗದನೆ ನಡುಗುತ್ತಿರುವವಲ್ಲೋ. ದುರ್ಯೋಧನ ತರ ಹರಿಸಿಕೊ ಎನ್ನ ಸರಸಂಧಾನ ಜೂಜಿನಲು ಜಾಣ ನೋಡೆನ್ನ ಭುಜಬಲದ ಸ್ಥಾನ. ಅದೇ ಪ್ರಕಾರವಾಗಿ ಸಿದ್ಧನಾಗು. ಮಿಟ್ಟ ನುಡಿಯುವವನು ನಾನಲ್ಲ. ಎಲ್ಲ ಖರದಲ್ಲಿ ಬರುವ ಈ ಧನುಷ್ಯ ಬಲೆಯು ಹೀರನಾಂಗಲವೇ ನದಿಯು. ನೀವುಗಳೆಲ್ಲ ಮೀನುಗಳಲ್ಲವೇನು? ನಾವು ಮೀನುಗಳೆಲ್ಲ ವೈರಿಗಳಿಗೆ ಯಮನಾಲಯದ ದಾರಿಯನ್ನು ತೋರುವಂತ ಬಾಣಗಳನ್ನು ಕೊಡಬಲ್ಲೆವು. ಕೊಡುವುದಕ್ಕೆ ಇದೇನು ಬಿಟ್ಟಿ ಕೌರವನ ಬಲವೆಂದು ಕೊಂಡಿರುವೆಯೋ? ಉಸಿಯನ್ನಾಡುತ್ತಿರು ತಗ್ಗಜೆಯಂ ಗೆಡಿಸ ವಿಷಿಕವಾದ ಬಸರಂ ಸೀಳು ವಸತಿ ಏಳು ಪಾಂಡವರಿಗೆ ಉಸುರುವುದಕ್ಕೆ ಹೆಸರಿಲ್ಲದಂತೆ ಮಾಡ್ಪ ಆ ಸಮಬಲಶಾಲಿಯ ಮುಂದೆ ಸಹಜವಾಗಿ ಮಾತನಾಡುವೆನು. ಮೂಢಮತಿಯೇ, ಓ ಜಡಮತಿಯೇ, ಮಳಿತು ಮೆರೆಯುವ ಹುಲಿಯ ಬಾಯಿಗಳು ಇಲ್ಲಿಯ ಮರಿಯ ದರ್ಶಿಸಿ ಮಂದಿ ರಕ್ಷಿಸಿಕೊಳ್ಳಿ. ಸಹಜವಾಗಿ ದಕ್ಕಿಸಿಕೊಳ್ಳುವೆನು. ಮೂಢ, ಓ ಪದಮ, ಜಲಸಂಧಾನದಿಂದ ನಿನಗೆ ಗುರಿ ಹಿಟ್ಟು ಹೊಡೆದರೆ ಆ ಕರ್ಣ ಪರ್ಯಾಂತರಕ್ಕೆ ಅದನ್ನು ಮಧ್ಯ ಮಾರ್ಗದಲ್ಲಿ ಕೊಂಡಿರುವೆನು. ಕತ್ತನೆ ಮಂಡಲಮಂ ನಡಗಿಸಿ ಹೆಗ್ಗಳವಾದ ದಿಗ್ಗಜಗಳನ್ನು ಕುಗ್ಗಿಸಿ ಬರುತ್ತಿರುವ ಗಗನ ದೋರ್ತಾರೆಗಳೆಲ್ಲ ಉದುರಿಸಿ ಶರಾವೃತವು ಬರುತ್ತಿರುವುದು. ದುರಧೀರನಾದರೆ ತರ ಹರಿಸಿಕೋ, ಇಲ್ಲವಾಯಿತೆ ಬಂದ ಆದಿಯನ್ನು ನೋಡಿಕೊ. ಅಭಿಮನ್ಯು ಎಂಬ ಮೂಢ ಪಶುವೆ ಒಡೆಯುವೆನು ನೋಡು. ಕಡಲು ಬತ್ತುವಂತ ಎನ್ನುವ ಕೋಲ್ಮಿಂಚಿನಂತೆ ಬರುವ ಎಕ್ಕರವಾದ ಭಾವದಿಂದ ನಿಲ್ಲಿಸಿಬಿಡೋನು. ಕೈಲಾಗದಿದ್ದರೆ ಏಡಿಯಾಗಿ ಹಿಂದಕ್ಕೆ ತಿರುಗಿ ನೋಡಲು ಏಡಿಯಾಗಿ ಓಡು ಬಂದ ಹೋಗಿ ಬಿಟ್ಟಿರುವುದೇ ಬಂದ. ಅದೇ ಅದವನೇ ವಿಕ್ರಮದಿಂದ ನಿನ್ನ ಕರ್ಕಶವಾದ ಬಾಣಗಳೆಲ್ಲ ಗಕ್ಕನ್ ಚಕ್ರದ ಮೇಲೆ ಮಾಡಿ
ಸ್ವಲ್ಪ ತಾಳು ಯಾರಿಗೆ ಬಂದಿರುವುದು ತೋರಿಸುವುದು. ನೋಡು, ಬೇಕರವಂ ತೋರುತ್ತ ಬರುವ ಬಾಣಕ್ಕೆ ಏನು ಯೋಚನೆಗೆ ಮಾಡುವ ಮಾಡು. ಕ್ಷಣ ಮಾತ್ರದಲ್ಲಿ ದಿಕ್ಕುಗಳೆಲ್ಲ ವ್ಯಾಪಿಸಿ ಭೂಮಿ ಆಕಾಶವು ಕಾಣದಂತೆ ಸೂರ್ಯ ರಶ್ಮಿಯ ಮರೆಗೊಳಿಸಿ ಬರುತ್ತಿರುವ ಶರಾವೃತವು ತರರಿಸಿತು. ಇಲ್ಲವಾಯಿತೆ ಈ ಕ್ಷಣ ನಿನ್ನ ಜನಕನ ಬಂದರೆ ತೋರಿಸುವನು ಎನ್ನಯ ಸೂರ್ಯ. ಬಂಡರೆ ಆಗೋದು ನಿನಗೆ